ಹಸಿ ಕಡ್ಲಿ ಕಾಳು ಪಲ್ಯ ನೋಡಿರಿ. ಇದು ಹಸಿ ಕಡ್ಲಿ. ಇವು ಈ ಥರ ನೀವು ಕಾಯಿ ತಂದು ಪಲ್ಯ ಮಾಡ್ಕೊಳ್ಳೋದು ಹೆಂಗಂತ ನೋಡ್ಬೇಕಂದ್ರೆ ನೋಡಿರಿ, ಈ ಪಲ್ಯ ಈ ಥರ ಮಾಡೀವಿ ನಾವು. ನೀವು ಈ ಥರ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಹಸಿ ಕಡ್ಲಿ ಕಾಳು ಪಲ್ಯ ಮಾಡೋದು ಹೆಂಗಂತ ನಿಮಗೂ ಗೊತ್ತಾಗೈತಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನಾನು ಕೊನೆವರೆಗೂ ನೋಡಿರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸೆಕಾಯಿ ಕಡ್ಲಿ ಇದ್ರ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವನ್ನ ಕಡ್ಲಿನ ಈ ಥರ ಮೊದಲು ಸುಲ್ಕೊಂಡು ಇಟ್ಕೊಳ್ಳೋಣ, ಕಾಳನ್ನ ಬಿಡಿಸಿಟ್ಕೊಳ್ಳೋಣ. ನೋಡಿರಿ, ಈ ಥರ ಎಲ್ಲ ಕಾಳನ್ನು ಸುಲಿದಿಟ್ಕೊತೀನಿ. ಈಗ ನೋಡಿರಿ, ಇಷ್ಟು ಕಡ್ಲಿ ಸುಲಿದಿಟ್ಕೊಂಡೆ ನಾನು. ಈಗ ಇವನ್ನ ಪಲ್ಯ ಮಾಡ್ಕೊಂಡ್ಬರೋಣ. ಇವಕ್ಕೆ ಒಗ್ಗರಣೆ ಹಾಕೋದು. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಹಸಿಕಾಯಿ ಹೆಚ್ಚಿಟ್ಕೊಂಡನಿ, ಸ್ವಲ್ಪ ಗುರಳ್ ಪುಡಿ, ಉಪ್ಪು, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ. ಈಗ ಒಗ್ಗರಣೆ ಹಾಕೋಣ. ಈಗ ನೋಡಿರಿ, ಸಣ್ಣದೊಂದು ಪಾತ್ರೆ ಇಟ್ಕೊಂಡನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡನಿ. ಈಗ ಎಣ್ಣೆ ಕಾರತ್ತಿ, ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ. ಈಗ ನೋಡಿ, ಕರಿಬೇವು, ಹಸಿಕಾಯಿ ಎರಡು ಸೇರಿಸ್ಕೊಂಡು ಉಳ್ಳಾಗಡ್ಡೆ ಈ ಕಡಲೆ ಕಾಳು ಅಷ್ಟು ಹಾಕ್ಕೊಂತೀನಿ. ಚಲೋ ತಿರುಗಾಡ್ತಾರೆ. ಈಗ ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊತೀನಿ. ಗುರಳ್ ಪುಡಿ, ಮ್ಯಾಲ ಸ್ವಲ್ಪ ಕೊತ್ತಂಬರಿ ಬಿಡಿಸ್ಕೊತೀನಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ, ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ಭಾಳ ಹಾಕ್ಕೊಳ್ಬೇಡ, ಇಷ್ಟ ಸಾಕು. ಒಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ. ಈಗ ಇದ್ರಿಂದ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಂಡು. ಈಗ ನೋಡಿರಿ, ಪಲ್ಯ ರೆಡಿ ಆಗೈತಿ. ಪಲ್ಯನೂ ಕುದೈತಿ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿರಿ, ಹಸಿ ಕಡ್ಲಿ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ಟೀನಿ. ಈ ಕಡ್ಲಿ ಕಾಳು ಪಲ್ಯ ರೆಸಿಪಿ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.